ಕಾವೇರಿ ಕಾವೇರಿ ಹಾ ಬಂದೆ. ಬಾಳ ಏನ್ ಮಾಡಾಕತ್ತಿ ಒಳಗ? ಸಂಜೆ ಅಡಿಗೆ ಕಾಯಿಪಲ್ಯ ಕುಯ್ಯಾಕತ್ತಿದ್ದೆ, ಉಳ್ಳಾಗಡ್ಡಿ ಕೊಯ್ದಿಟ್ಕೊಳಕತ್ತಿದ್ದೆ. ಇರ್ಲಿ, ನಮ್ಮ ತಮ್ಮಗಳನ್ನು ಉಂಡ್ ಹೋಗ್ಯಾರೋ ಏನ್ ಇಲ್ಲ ಹಂಗೆ ಕೆಲಸ ಮಾಡಾಕತ್ತಾರ? ಏನ್ ಮಾತಂತ ಮಾತಾಡ? ಅಲ್ಲ, ನಾ ಏನ್ ಕೇಳಾಕತ್ತೀನಿ, ಉಪವಾಸ ಕೆಲಸ ಮಾಡಾಕತ್ತಾರ ಉಂಡ್ ಹೋಗ್ಯಾರ ಅಂತ ಕೇಳ್ದೆ. ಅವ್ರು ನಮ್ಮ ಹೊಟ್ಟ್ಯಾಗ ಹುಟ್ಲಿಲ್ಲ ಅಂದ್ರು ಮಕ್ಳಕ್ಕಿಂತ ಹೆಚ್ಚಾಗಿ ನೋಡ್ಕೊಳಕತ್ತೀವಿ. ಅಂದಾಗ ಅವ್ರನ್ನ ಹಂಗ ಕಳಿಸ್ತೀನೇನ್ರಿ? ಅವ್ರು ಊಟ ಮಾಡಿ ಹೋದ್ಮೇಲೆ ಅಲ್ಲೇನ ನಾನು ನೀವು ಊಟ ಮಾಡೋದು. ಖರೆ ಹೇಳ್ತೀನಿ ಕಾವೇರಿ, ನಮ್ಮಪ್ಪ ನಮ್ಮವ್ವ ಸತ್ ಹೋದ ಬಳಿಕ ನಾನು ಅವ್ರ ತಂದೆ ಆಗಿ ಜೋಪಾನ ಮಾಡೀನಿ. ನಮ್ಮ ತಮ್ಮಗಳಿಗೆ ಏನೂ ಆಗ್ಬಾರ್ದು. ಅದು ನನ್ಗೆ ಗೊತ್ತಿಲ್ಲ. ಅವ್ರಿಗೇನಾರ ಸ್ವಲ್ಪ ಕಣ್ಣಾಗ ನೀರ್ ಬಂದ್ರ ನಿಮ್ ಕಣ್ಣ ರಕ್ತನ ಬರುತ್ತ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟು ತಿಳ್ಕೊಂಡಿಲ್ಲ ಸಾಕು. ನೀವೇನು ಆಲೋಚನೆ ಮಾಡ್ಬೇಡ್ರಿ. ಅವ್ರ ಹೊಟ್ಟಿ ಬಟ್ಟಿ ನೋಡೋ ಜವಾಬ್ದಾರಿ ಹೌದಾ? ಈಗ ಸಂಜೆ ಅಡಿಗೆ ತಯಾರಿ ಮಾಡ್ಕೊಳಕತ್ತೀನಿ. ಬೇಕಂದ್ರೆ ಹೇಳ್ರಿ, ಒಂದ್ ಕಪ್ ಚಾನು ಮಾಡ್ಕೊಂಡ್ ಬರ್ತೀನಿ. ಚಾ ಏನ್ ಬೇಡ, ಸ್ವಲ್ಪ ಊರಾಗ ಹೋಗಿ ಬರ್ತೀನಿ. ಹೌದಾ? ಏನೋ ಒಂದ್ ನ್ಯಾಯ ಆಯ್ತಂತ ಪಂಚಾಯತ್ ಕಡೆ ಹೋಗಿ ಬರ್ತೀನಿ. ಕಾವೇರಿ, ಅಕಸ್ಮಾತ್ ನಮ್ ತಮ್ಮಗಳು ಬಂದು ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಊರಾಗ ಹೋಗ್ಯಾರ ಅಂತ ಹೇಳ್ಬಿಡು. ಹೋಗಿ ನೀ ನಡಿ. ತಮ್ಮ, ಉಮೇಶ, ಬಾಯ್ಲಿ. ಏನ್ ಮಾಡಕತ್ತಿದಪ್ಪ? ಏನಿಲ್ಲ, ಅದು ಸ್ವಲ್ಪ ಕಸ ಹೊಗಳಾತೀನಿ ನಾನು. ಓ, ಹೆಂಡಿ ಕಸ ಮಾಡಕತ್ತಿದ್ಯಾ? ನೋಡ್ದಮ್ಮ, ಊಟ ಮಾಡಿರ್ಲಪ್ಪ? ಮಾಡ್ಯಾನ. ಮಾಡಿದೆ? ನಿಂದನ? ಮಾಡಿದನಪ್ಪ, ಊಟ ಮಾಡಿದೆ. ಸ್ವಲ್ಪ ಊರಾಗ ಹೋಗಿ ಬರ್ತೀನಿ. ಏನೋ ನ್ಯಾಯದ ಪಂಚರೆಲ್ಲ ಕೂಡ್ಯಾರ. ಅಮ್ಮ ಎಲ್ಲ ನಿಮ್ಮ ಅಣ್ಣ ಅಲ್ಲಿ ಇದು ಮೇವ್ ಹಾಕತ್ತನಪ್ಪ. ಮತ್ ಹೊಟ್ಟೆ ಹಸಿತಂದ್ರ ಇಬ್ರು ಊಟ ಮಾಡ್ರೆ. ಉಮೇಶ, ನಾ ಬರ್ದು ಸ್ವಲ್ಪ ತಡ ಆಕೈತಿ. ನಾನು ದಾರಿ ನೋಡಕ್ ಹೋಗ್ಬೇಡ್ರ. ಮನ್ಯಾಗ ನಿಮ್ ವೈನಿ ಅದಲ್ಲ, ವೈನಿ ಕಡಿದು ಊಟ ಮಾಡಿ ಮಲ್ಕೊಂಡ್ ಬಿಡ್ರಪ್ಪ. ನೀ ಇರ್ಲಿಕ್ಕಂದ್ರೆ ವೈನಿ ಕರಿತಾಳನ್ನ ಊಟ ಮಾಡ್ಬರ್ರಿ ಅಂತ ಹೇಳಿ. ಅಷ್ಟು ಪ್ರೀತಿ ಅದಲ್ಲ ಮಾಡ್ತಾಳ ವೈನಿ. ಚಲೋ ಹೆಣ್ತಿನ ತಗೊಂಡ್ ಬಂದಿನಪ್ಪ ನಾ. ತಾಯಿಗಿಂತ ಹೆಚ್ಚಾಗಿ ನೋಡ್ತಾಳ, ಹೌದಲ್ಲ? ನಾನು ನೋಡ್ತಾಳ ವೈನಿ. ಚಲೋ. ನಾ ಬರ್ಲ ಉಮೇಶ? ನಿಮ್ಮ ಅಣ್ಣಗನ ಹೇಳು. ನಲ್ಕಸ್ ಹೋಗಣ್ಣ. ಅಣ್ಣ ಹಿಂದಿರಿಲ್ಲಿ. ಏನಾಯ್ತು? ದೊಡ್ಡನ ಊರಾಗ ಹೋಗ್ಯಾನ. ಅವೇನ ಬರೋದ್ ಲೇಟ್ ಆಗುತ್ತೆ ಅಂತ ನೀವಿಬ್ರು ಊಟ ಮಾಡ್ರಿ ಅಂತ ನನಗಂದ. ಏನ್ ಗಳಿಗೊಮ್ಮೆ ಊಟ ಮಾಡ್ತಿಲ್ಲ? ಆಗಳೇ ಊಟ ಮಾಡೇವಿಲ್ಲ. ಅವ್ ಬರ್ಲಿ ಬಂದೆ ನೋನು. ಈಗ ಮೇವ್ ಹಾಕಿನಿ. ಅವ್ನ್ ಸ್ವಲ್ಪ ಆಚೆ ಕಡೆ ಹೋಗಿ ಹಸಿ ಮೇವ್ ಕಡ್ಕೊಂಡ್ ಬರೋಣ. ತಮ್ಮ, ಸರ್ಕ ಹೋಗಿ ಊಟ ಕೇಳ್ಬೇಡ. ಅಣ್ಣನ್ ಮುಂದ ವೈನಿ ಅಟ್ಟೆ ಚಂದ ಮಾತಾಡ್ತಾಳ. ಅವ ಇಲ್ಲಾರ್ದಾಗ ನಮ್ಗೆ ಹೆಂಗ್ರೆ ಮಾತಾಡ್ತಾಳ ನೋಡಿ ಇಲ್ಲ. ಅದಕ್ಕ ಅಣ್ಣ ಬಂದಾಗೆ ಊಟ ಮಾಡೋಣ. ಅವ ಇಲ್ಲಾರ್ದಾಗ ನಾವ್ ಊಟಕ್ ಹೋದಿವಿ ಅಂದ್ರ ಕೊಟ್ಟಿದ ತಾಟ್ ಸಹಿತ ಕಸ್ಕೋತಾಳ. ಲೇಟ್ ಆಗುತ್ತೆ ಅಂತ ಅಣ್ಣ ಬರುತ್ತನ ತಡ್ಕೊಳ್ಳೋನು. ಅವ ಬಂದಿಂದ ಅವನಿಗೆ ಅಂಜಿ ತಾನ ಊಟ ಹಾಕಿ ಕೊಡ್ತಾಳಕಿ. ಅವಾಗ ಊಟ ಮಾಡೋಣ ನಾವು. ಅಣ್ಣ ಯಾವಾಗ ಬರ್ತಾನ? ಒಂದಿಟ್ಟ ಹಸಿ ಮೇವ್ ಕಡ್ಕೊಂಡ್ ಬರೋಣ. ಅಡತಿಗೆ ಅಣ್ಣ ಬರ್ತಾನ, ಬಂದಿಂದ ಊಟ ಮಾಡೋಣಂತ. ನಡಿ, ಹಸಿ ಮೇವಿಗೆ ಹೋಗೋಣಂತ. ಗಂಡ ಅನ್ಸ್ಕೊಂಡವ ಮದುವೆಯಾಗಿ ಇಷ್ಟು ವರ್ಷ ಆದ್ರು ಬರೀ ಊರು ಉಸಾವರಿ ಮಾಡೋದೇ ಜೀವನ ಆಗೋಯ್ತು. ಮನೆಗೆ ಹೆಂಡತಿ ಆದಾಳು ಸತ್ತಾಳು, ಆಕಿಗೆ ಏನಾರ ಬೇಕು ಬ್ಯಾಡೋ ಅದಕ್ಕೆ ಕೇಳು ಪರಿಜ್ಞಾನ ಸ್ವಲ್ಪನೂ ಇಲ್ಲ ಈ ಮನುಷ್ಯನಿಗೆ. ಹೆಂಡತಿ ಆಸೆ ಏನೋ ಆಕಾಂಕ್ಷೆಗಳೇನೋ ಒಂದು ದಿನಾರ ಕುಂತು ವಿಚಾರ ಮಾಡ್ತಾನ. ಮಾತೆತ್ತಿದ್ರೆ ಸಾಕು ತಮ್ಮಂದ್ರು ಬರೀ ಸಂಬಂಧದ ಚಿಂತಿ. ಇವನು ಕಟ್ಕೊಂಡಾಗಿಂದ ಒಂದು ದಿನ ಒಂದು ಕ್ಷಣನೂ ಯಾವ ಸುಖನೂ ಕಾಣಲಿಲ್ಲ. ನಾನು ಈತನ ಕಟ್ಕೊಳ್ಳೋ ಬದಲು ಅದೇ ಅವ್ರ ತಮ್ಮನ ಕಟ್ಕೊಂಡಿದ್ರೆ ದೇಹದಿಂದ ಮೈ ಕಟ್ಟಿನಿಂದ ಏನು ಮಸ್ತ್ ಅದಾನ ಸಂಗು. ಅವ ಏನಾರ ನನ್ನ ಗಂಡ ಆಗಿದ್ನಂದ್ರ ಸುಖನ ಕಾಣ್ಬೋದಾಗಿತ್ತು. ಈಗ್ಲೂ ಏನು ಕಾಲ ಮಿಂಚಿಲ್ಲ. ಅವ್ರ ಅಣ್ಣ ಬರೋದ್ರೊಳಗಾಗಿ ಇನ್ನೇನು ಊಟಕ್ಕೆ ಬರೋ ಹೊತ್ತಾಯ್ತು. ಏನಾರ ಒಂದು ಹೇಳಿ ನಾನು ಬುಟ್ಟಿಗೆ ಹಾಕೊಂಡ್ಬಿಟ್ರ ಅವನಿಂದರ ನನ್ನ ಆಸೆ
ಈಡೇರಿಸ್ಕೊಂತೀನಿ. ಅವ್ನು ಬರೋ ಹೊತ್ತಾಯ್ತು. ಬನ್ನಿ ಹೋಗುವಂತ. ಆದಷ್ಟು ಅವ್ನು ನಾನು ಹೇಳ್ದಂಗೆ ಕೇಳಂಗೆ ಮಾಡಪ್ಪ. ನಾನು ಹೇಳ್ದಂಗೆ ಕೇಳಂಗೆ ಮಾಡು. ಇದು ಒಂದು ಗಂಡಕ್ಕೆ ಏ ಕುಡ್ಗಲ್ ತೋರ್ಲಿ ಅದ. ಹಾ ನಾ ತಗೊಂಡೆ. ಭೀಮಾ, ಏ ಭೀಮಾ, ಸ್ವಲ್ಪ ತಡಿ. ಯಾಕ್ರಿ ವೈನಿ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಪ್ಪ ಎಲ್ಲೂ ಹೊಂಟ್ರಿ ಈಗ? ಅದೇ ರೀ, ಸ್ವಲ್ಪ ಹಸಿ ಮೇವು ಕೈಕೊಂಡ್ ಬಂದು ದನಗಳಿಗೆ ಹಾಕ್ಬೇಕಾಗಿತ್ತು. ಹೌದಾ? ನೀ ಹೋಗಪ್ಪ, ನೀನು ಹುಲ್ ಕೊಯ್ಯೋ. ಇಲ್ರಿ, ಅವನಿಗೆ ಕೊಯ್ಯಾಕ ಆಗುದಿಲ್ರಿ, ನಾನೇ ಕೊಯ್ದು ತಗೊಂಡ್ ಬರ್ತೀನಿ. ಹಂಗಲ್ಲ, ನಿನ್ನ ಜೊತೆ ಸ್ವಲ್ಪ ಮಾತಾಡ್. ನೀನ್ ಹೋಗಪ್ಪ, ನಿನ್ ಸಾಧ್ಯ ಎಷ್ಟಾಗುತ್ತೋ ಅಷ್ಟು ಕೊಯ್ಮ. ಸಾಯಂಕಾಲ ನಿನ್ಗೆ ಇಷ್ಟವಾದ ಬಜ್ಜಿ ಮಾಡಿರ್ತೀನಿ. ಅಣ್ಣ ಜಲ್ದಿ ಬಾ. ಹಾ, ನೀ ನಡಿ ಕೊಯ್ ನಡಿ ಬರ್ತೀನಿ. ಏನ್ರಿ ವೈನಿ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಹೇಳ್ರಿ ಇಲ್ಲ? ಒಳಗ್ ಬಾ, ಮಾತಾಡ. ಬಾರು ಒಳಗ. ವೈನಿ ಯಾಕೆ ಹಿಂಗಂದ್ರು? ನಾವೇನ್ ತಪ್ಪು ಮಾಡಿ ಅಂತದ? ಯಾವತ್ತು ಹಿಂಗ್ ಮಾತಾಡಿದಿಲ್ಲ. ವೈನಿ, 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 ಅಲ್ರಿ ನಮ್ ಕಡೆ ಏನ್ರೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನ್ರಿ. ಅಣ್ಣ ಬಂದಾಗ ಏನು ಹೇಳ್ಬೇಡ್ರಿ. ನಾವೇನು ತಪ್ಪೇ ಮಾಡಿಲ್ಲಲ್ರಿ. ನಮ್ನ ಯಾಕೆ ಒಳಗ್ ಕರ್ಯಾಕತ್ತೀರಿ? ನಾನು ಹೇಳಿದ್ನೆ ನಿನಗ ತಪ್ಪು ಮಾಡಿ ಅಂತ. ನಿನ್ನಿಂದ ಯಾವ ತಪ್ಪು ಆಗಿಲ್ಲ. ಏನೋ ಮನಸ್ಸು ಮಾಡಿದ್ರೆ ತಪ್ಪು ನಡೆದ್ರು ನಡಿಬಹುದು. ಅವೆಲ್ಲ ಆಮೇಲೆ ನೀವು ಒಳಗರ ಬಾ, ಮಾತಾಡ್ಬೇಕು ಅಂತ ಹೇಳಿಲ್ಲ. ಯಾಕೋ ನಮ್ಮ ವೈನಿ ಒಂಥರ ಮಾತಾಡ್ಲತ್ತಾವಲ್ಲ. ಎಂದೂ ಹಿಂಗ್ ಮಾತಾಡಿದ್ದಿಲ್ಲ. ಅಣ್ಣ ಬೇರೆ ಮನೆಯಾಗಿಲ್ಲ. ವೈನಿ ಅವ್ರ, ಅಣ್ಣ ಬಂದ ಮ್ಯಾಗ ಮಾತಾಡೋನಲ್ರಿ. ನಾವ್ ಯಾವತ್ತಿದ್ರು ನಿಮ್ ಎದುರು ನಿಂತು ಮಾತಾಡಿವೇನ್ರಿ? ಅದು ಹೋಗ್ಲಿ, ಒಳಗೆ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡಿವೇನ್ರಿ? ನಿಮ್ಮ ಮಣ್ಣಿಗೆ ಎಷ್ಟು ಬೆಲೆ ಕೊಡ್ತೀರಿ, ನನಗೂ ಅಷ್ಟೇ ಬೆಲೆ ಕೊಡ್ತೀರಿ, ಹೌದಲ್ಲ? ಯಾಕೆ ಹಿಂಗ್ ಮಾತಾಡ್ಲತ್ತೀರಿ? ನೀವು ನಮ್ಮ ತಾಯಿ ಅಂತ ತಿಳ್ಕೊಂಡಿವ್ ನಾವು. ಆ ತಾಯಿ ತಂಗಿ ಅನ್ನೋ ಶಬ್ದ ಬಿಟ್ಟು ಮುಂದಿನ ಮಾತಾಡು. ಈಗ ನಾನು ಒಳ ಕರೆಯಕತ್ತೀನಿ, ಬರ್ತೀಯೋ ಇಲ್ಲೋ? ಅದೇನೈತಿ ಇಲ್ಲೇ ಹೇಳ್ಬಿಡ್ರಿ ವೈನಿ. ಇಲ್ಲಿ ಹೇಳ್ಬೇಕಾಗಿತ್ತಂದ್ರೆ ನಿನಗ ಒತ್ತಿ ಒತ್ತಿ ಒಳಗ್ ಬಾ ಅಂತ ಕರಿಬೇಕಾಗಿರ್ಲಿಲ್ಲ. ಯಾಕ್ ಚಿಂತೆ ಮಾಡ್ತಿ? ಬಾರ ಒಳಗ. ಆಯ್ತ್ರಿ. ವೈನಿ, ಅದೇನ್ ಹೇಳ್ರಿ? ಅದೇನ್ ಅನ್ನೋದು ಹೇಳ್ರಿ. ನಿನ್ನ ನೋಡಿದ್ರ ಬಾಯಾಗ ಮಾತಾ ಬರವಲು. ನೋಡು, ನಿನ್ನ ಹತ್ರ ಮನಸ್ ಬಿಚ್ಚಿ ಏನೋ ಕೇಳ್ಬೇಕು ಅಂತ ಮಾಡೀನಿ. ಕೇಳ? ಅದೇನಿತ್ ಕೇಳ್ರಿ ವೈನಿ. ನಿಮ್ಮ ಅಣ್ಣನ ಕೈಯಿಂದ ಆಗ್ಲಾರ್ದ ಕೆಲಸ ಅದು ನಿನ್ನ ಕೈಯಿಂದ ಆಗತ್ತ. ಅದೇನ್ ಕೆಲಸ ಅಂತ ಹೇಳ್ರಿ. ಮತ್ತೆ ಒಂದೇ ಒಂದ್ ರಾತ್ರಿ ನನ್ನ ಆಸೆ ತೀರ್ಸು. ವೈನಿ, ನನ್ನ ಆಸೆ ತೀರ್ಸು. ದಯವಿಟ್ಟಿಲ್ಲ ಅಂತ ಹೇಳ್ಬೇಡ, ದಯವಿಟ್ಟಿಲ್ಲ ಅಂತ ಹೇಳ್ಬೇಡ. ನನ್ನ ಮಾತು ಕೇಳು. ಏನ್ ಮಾತಾಡಕತ್ತೀರ ಅನ್ನೋದು ಖಬರ್ ಐತೇನ್ರಿ ನಿಮಗ? ಅಲ್ರಿ, ದೇವ್ರಂತ ನಮ್ಮ ಅಣ್ಣಗ ಮೋಸ ಮಾಡಕತ್ತೀರಿ ನೀವು. ನಾವು ನಿಮ್ಮನ್ನ ವೈನಿ ಅಂತ ಯಾವತ್ತು ತಿಳ್ಕೊಂಡಿಲ್ಲ. ಹೆತ್ತ ತಾಯಿ ಅಂತ ತಿಳ್ಕೊಂಡಿವ್ರಿ. ಈ ತಾಯಿ, ಅಕ್ಕ, ತಂಗಿ ಆ ಮಾತುಗಳನ್ನೆಲ್ಲ ಬದಿಗಿಡು. ನೋಡು, ನಾನ್ ಹೇಳದನ್ನ ಪೂರ್ತಿಯಾಗಿ ಕೇಳು. ನಿಮ್ಮಣ್ಣ ಕೈ ಹಿಡ್ದಾಗ್ಲಿಂದ ಇಲ್ಲಿವರೆಗೂ ಒಂದು ದಿನ, ಒಂದು ಕ್ಷಣ ನನ್ನ ಆಸೆ ಏನು ಅಂತ ಬಾಯಿ ಬಿಚ್ಚಿ ಕೇಳಿಲ್ಲ. ನನ್ನ ಆಸೆನೂ ಪೂರೈಸಿಲ್ಲ. ಪ್ರತಿದಿನ ನಾನು ಹೆಂಗ್ ನರಳಕತ್ತೀನಿ ಅನ್ನೋದು ನನ್ನ ಮನ್ಸಿಗೆ ಮಾತ್ರ ಗೊತ್ತು. ಅದ ನಿನ್ನ ಕೈ ಹಿಡಿದಿದ್ರ ನಾನ್ ಸ್ವರ್ಗ ಸುಖನೇ ಕಾಣ್ಬೋದಾಗಿತ್ತು. ಕೈ ಮುಟ್ತೀನಿ ಒಲ್ಲೆ ಅಂತ. ಬೇಕಾದ್ರೆ ನಾನು ನಿಮ್ ಕಾಲ್ ಹಿಡ್ಕೊತೀನಿ. ನಿಮ್ಮ ಮನಸ್ಸು ಬದಲಾಯಿಸಿ ಬಿಡ್ರಿ ವೈನಿ. ನನ್ನ ಅರ್ಥ ಮಾಡ್ಕೋ ವೈನಿ. ಬ್ಯಾಡ್ರಿ, ಹಿತ್ತಲದಾಗ ಬೆಳೆಸಿದ ಹಣ್ಣಿನ ಮರ ನಾವಾಗೆ ಹಣ್ಣು ತಿಂದ್ರ ನಮ್ ಹೊಟ್ಟಿ ತುಂಬತೈತಿ. ಒಂದ್ ವೇಳೆ ನೀನ್ ಒಲ್ಯ ಅಂದ್ರ
ಬೀದಿಗೆ ಹೋಗ ಬಂದು ದಾಸಯ್ಯಗಳು ತಿಂದು ಹೋಗ್ತಾರ. ಹಂಗ ಇವತ್ತು ನೀನ ನನಗೆ ಸುಖ ಕೊಡಕ್ ಒಲ್ಲೆ ಅಂದ್ರ ಬ್ಯಾರವ್ರಿಗೆ ನನ್ನ ದೇಹ ಹಂಚ್ಕೊಂಡು ನಿಮ್ಮ ಮರ್ಯಾದೆ ತೆಗಿಬೇಕಾಗತ್ತಾ? ವೈನಿ ವಿಚಾರ ಮಾಡಿ ಮಾತಾಡ. ಏನ್ ಮಾತಾಡಕತ್ತೀರಿ ನೀವು? ನೋಡ್ರಿ, ನೀವು ನನ್ನ ಇಲ್ಲೇ ಜೀವಂತ ಹೋಗುದ್ರು ಸರಿ, ಕಡಿದ್ರು ಸರಿ, ನಾನಂತ ಕೆಲಸ ಮಾಡಲ್ರಿ. ನೋಡು, ಈ ವಿಷಯ ನಾ ಯಾರ ಮುಂದೆ ಹೇಳಲ್ಲ. ಬ್ಯಾಡ್ರಿ ಒಂದ ಸಲ ಬ್ಯಾಡ್ರಿ ವೈನಿ, ಮನೆಗೆ ಯಾರು ಇಲ್ಲೋ, ನನ್ನ ಮಾತು ಕೇಳು. ಅರ್ಜುನ್, ಬ್ಯಾಡ್ರಿ, ನಿಮ್ ನನ್ ಮಾತ್ ಕೈ ಕೇಳು. ಮುಗಿತೀನಿ. ಇವಾಗ ಕೇಳು, ಇವಾಗ ಕೇಳು. ವೈನಿ, ನೀವು ಒಂದಲ್ರಿ, ನಾ ಸಾಯೋ ತನಕ ಹೊಡೆದ್ರು ನಾ ಇಂಥ ಕೆಲಸ ಮಾಡಲ್ಲ. ದೇವ್ರಂತ ನಮ್ಮ ಅಣ್ಣಗ್ ನಾ ಮೋಸ ಮಾಡಲ್ರಿ. ಯಪ್ಪಾ, ನನ್ನ ಕಷ್ಟ ಯಾಕೆ ಅರ್ಥ ಮಾಡ್ಕೊಳಲ್ಲ? ವೈನಿ ಬ್ಯಾಡ್ರಿ, ನೀವು ನಮ್ಮ ತಾಯಿ ಇದ್ದಂಗ್ರಿ. ಯಪ್ಪಾ, ತಾಯಿ ತಾಯಿ ತಾಯಿ. ನೋಡ್ ಭೀಮಾ, ನಿನಗಿನ್ನೂ 3 ದಿವಸ ಟೈಮ್ ಕೊಡ್ತೀನಿ. ಅಷ್ಟ್ರಾಗ ನನ್ನ ಮಾತಿ ಒಪ್ಪಿದೆ ಸರಿ ಹೋಯ್ತು. ಇಲ್ಲ ನಿನ್ನ ಹಠ ನೀನ ಸಾಧಿಸಿದ್ಯ ಅಂದ್ರ ನಿಮ್ 3 ಅಣ್ಣ ತಮ್ಮಂದ್ರ ನಾ 3 ಪಾಲು ಮಾಡಿ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತಾ? ಮನಿ ಹೊಡೆದು ಛಿದ್ರ ಮಾಡ್ತೀನಿ, ನೆನ್ಪಿಟ್ಕೋ. ನೋಡ್ರಿ ವೈನಿ, 3 ದಿವಸ ಅಲ್ರಿ, ನೀವು ನನಗೆ 100 ದಿವಸ ಟೈಮಿಂಗ್ ಕೊಟ್ರು ನಾ ಇಂಥ ಕೆಲಸ ಮಾಡೋದಿಲ್ರಿ. ನನ್ನಗ ನಾ ಯಾವತ್ತೂ ಮೋಸ ಮಾಡಂಗಿಲ್ರಿ. ದಯವಿಟ್ಟು ನೀವು ಮೋಸ ಮಾಡಕ್ ಹೋಗ್ಬೇಡ್ರಿ. ನಿಮ್ ಕಾಲ್ ಹಿಡ್ಕೋತೀನಿ ರೀ. ಭೀಮಾ, ಹೋಗೋ, ಎಲ್ಲಿ ಹೋಗ್ತಿ ಹೋಗು. ಮತ್ತೆ ಇಲ್ಲಿಗೆ ಬರ್ಬೇಕು. 3 ದಿನ ಟೈಮ್ ಕೊಟ್ಟಿದ್ದೀನಿ. ಅಷ್ಟ್ರಾಗ ನೀ ಮಾತಿಗೊಪ್ಪಿದಿ ಸರಿ ಹೋಯ್ತು. ಇಲ್ಲ ಅಂದ್ರೆ ಸಾಯಂಕಾಲ ನಿಮ್ಮ ಅಣ್ಣ ಬರ್ತಾನ. ಏನಾರ ಒಂದು ಹೇಳಿ ನೀ ನನ್ನ ಮೈ ಮುಟ್ಟಕ್ ಬಂದಿದ್ಯಾ ಅಂತ ನಿನ್ನ ಮನೆಯಿಂದ ಹೊರಗಾಕಕ್ಕೂ ಹೇಸಂಗಿಲ್ಲ ನಾನು. ನಿಂದರ ಆಗ್ಲಿ ನಂದರ ಆಗ್ಲಿ, ಬರ್ಲಿ ಇವ್ರು ಇವತ್ತು. ಯಾಕೆ ನಮ್ಮ ಮೊಯ್ನಿ ಹಿಂಗೆ ಮಾತಾಡಕತ್ತಾಳ? ಎಲ್ಲಿ ಕೆಟ್ಟವ್ರ ಹಂಗೆ ಮಾಡಾಕತ್ತಾಳ? ನಮ್ಮ ಅಣ್ಣ ಏನಾರೇ ಅಂದ್ ಹೋಗ್ಯ ನಾನು? ಚೇಚೆ, ಅವ ಯಾರಿಗೆ ಸರಿದು ಕುಂದ್ರನಲ್ಲ, ಇಂಥ ದೇವ್ರಂತ ಅಣ್ಣಗ. ಚೇಚೆ, ಯಾಕಣ್ಣ ಒಂಥರ ಅದಿ? ಏನಿಲ್ಲ ಸಂಗು. ವೈನಿ ಏನ್ರ ಅಂದ್ಲ? ಯಾವಾಗ್ರೆ ಬೈದಾಳ ವೈನಿ? ಇಲ್ಲಿಲ್ಲ, ಹಂಗೇನಿಲ್ಲ. ಅಲ್ಲೇ ಮತ್ತೆ ದನಗಳಿಗೆ ನೀರು ಕುಡಿಸಿ ಬನ್ನಿ, ತಡ ಆಯ್ತಾ ನಾ ಕೊಯ್ತಿಂತ. ನೀ ಅಲ್ಲಿ ಕೊಂಡ್ರು. ಹಾ, ನಮ್ಮ ಅಣ್ಣಗ್ ನಮ್ಮ ಮೊಯ್ನಿ ಏನಂದಿರ್ಬೇಕ? ಇಲ್ಲ, ನಮ್ಮ ಮೊಯ್ನಿ ಏನೋ ಅಂದ, ಅದಕ್ಕ ನಮ್ಮ ಮನಸ್ಸು ಅಪ್ಪಾಗ. ಅಣ್ಣ ಸಾಕ್ ಬಾ, ಅಣ್ಣ ಒಯ್ಯೋನು, ಎಷ್ಟು ಕಡಿತಿ? ಹಾ ನಡಿ. ಕೊಡ. ಏನ್ ತಮ್ಮಗಳಪ್ಪ ನಮ್ ತಮ್ಮಗಳು. ನಾ ಇಲ್ಲಂದ್ರೆ ಸಾಕು, ಎಲ್ಲಿ ಮಲ್ಕೊಂಡ್ ಬಿಡ್ತಾರ ಮಾಡಿ. ಮಲ್ಕೊಳ್ಳೋದಿಲ್ರಿ, 10 ನಿಮಿಷ ಸುಮಿರಲ್ಲ ಕೆಲಸ ಮಾಡ್ಕೊಂತ ಇರ್ತಾರ. ಇಂಥ ತಮ್ಮಂದಿರ್ ಪಡೆದ ನಾನು ಭಾಗ್ಯಶಾಲಿ. ಅಂತೂ ನಮ್ಮ ತಂದೆ ತಾಯಿ ಹೆಸರು ಉಳಿಸಿದ್ರು. ನಾನಷ್ಟು ಕಣ್ಣಿಟ್ಟು ನೋಡಕತ್ರ ನೀವು ಮರಿ ಮಾಡ್ಕೊಂಡು ಹೋಗ್ತೀಯ? ಎಲ್ಲಿಗೆ ಹೋಗ್ತಿ?
ಇಲ್ಲೇ ಇರ್ಬೇಕು. ಇನ್ನು 3 ದಿನ ಟೈಮ್ ಐತಿ. ಹಿಂದಿಲ್ಲ ನಾಳೆ ನೋಡ್ಕೊಂತೀನಿ. ಹೋಗಿ ಎಲ್ಲಿಗೆ ಹೋಗಿ ಇವ್ರು ಬಂದು ಬರ್ರಿ. ಏನಪ್ಪ ಮಂದಿ ನ್ಯಾಯ ಬಗೆಹರಿಸೋದಾಗ ನಮ್ ಜನ್ಮ ಹೋತು. ಕಾವು ಏ ಕಾವೇರಿ ಬಂದೆ ರೀ, ಬಂದೆ ಬಾರ ಒಂದ್ ತಮ್ಮಿ ನೀರ್ ತೊಂಬ. ನೀರು ತರ್ತೀನಿ ತರ್ರಿ. ಸಾಕಾಯ್ತಪ್ಪ, ಮಂದಿ ನ್ಯಾಯ ತೀರ್ಮಾನ ಮಾಡೋದು ಆಯ್ತು ನಮ್ದು. ಯಾಕಾರ ಊರಾಗ ದೊಡ್ಡವ್ರ ಹಾಕಿ ಕುಂತೀವಿ ಅನ್ನೋದು ಗೊತ್ತಾಗೋಲ್ದು. ಹೇಳಿದ್ರಪ್ಪ ನಮಗೂ ಮೆಂಬರ್ ಅಂತ ಹೇಳಿ ಕುಂದ್ರು. ಅಲ್ಲ ಏನೇನಾಯ್ತು? ಒತ್ತು ಮುಳುಗಾಕ ಬತ್ತು ನಮ್ ತಮ್ಮದಾರ ಇನ್ನೂ ಕೆಲ್ಸನೇ ಮಾಡಾಕತ್ತಾರಲ್ಲ. ಅವು ನಾನೇ ಹೋಗಿ ನಮ್ ತಮ್ಮದಾರ ಕರ್ಕೊಂಡ್ ಬರ್ತೀನಿ. ರೀ ಈಗ ಹೊರಗಿಂದ ಬಂದ್ರಿ, ಹೋಗ್ರಿ ನೀವು ಕೈ ಕಾಲ್ ಮುಖ ತೊಳ್ಕೊಳ್ರಿ, ಊಟಕ್ಕೆ ತಯಾರಿ ಆಗ್ರಿ, ಬಿಸಿ ಅಡಿಗೆ ಮಾಡಿಟ್ಟಿನಿ, ನಾನೇ ಕರ್ಕೊಂಡ್ ಬರ್ತೀನಿ. ಎಂಥ ಅತ್ತಿ ಗಂಟು ಬಿದ್ದೆ ನೀ ಮಕ್ಕಳಂತ ತಿಳ್ಕೊಂಡಿದಿ. ಹೋಗ್ ಕರ್ಕೊಂಡ್ ಹೋಗು. ನಾ ಮುಖ ತಕೊಳ್ಳಿ ಅಂದ್ರ ಎಲ್ಲಾರು ಸೇರಿ ಊಟ ಮಾಡ್ಬಿಡೋನು. ಎಲ್ಲಾರು ಸೇರಿ ಊಟ ಮಾಡಿ.